कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रुत जनप्रियदानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रुत जनप्रियदानशीले श्रीवेङ्कटेश दयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथ दयिते दयानिधे अत्र्यादिसप्तऋषयः समुपास्य सन्ध्याम् आकाशसिन्धुकमलानि मनोहराणि आदाय पादयुगमर्चयितुं प्रपन्नाः शेषाद्रिशेखर विभो तव सुप्रभातम् पञ्चाननाब्ज भव षण्मुखवासवाद्याः त्रैविक्रमादिचरितं विबुधास्तुवन्ति भाषापतिः पठति वासरशुद्धिमारात् शेषाद्रिशेखर विभो तव सुप्रभातम् ईषत्प्रफुल्ल सरसीरुहनारिकेलपूगद्रुमादिसुमनोहर पालिकानाम् आवाति मन्दमनिलः सह दिव्यगन्धैः शेषाद्रिशेखर विभो तव सुप्रभातम् उन्मील्य नेत्रयुगमुत्तम पञ्जरस्थाः पात्रावशिष्ट कदलीफलपायसानि भुक्त्वा सलीलमथकेलिशुकाः पठन्ति शेषाद्रिशेखर विभो तव सुप्रभातम् तन्त्री प्रकर्ष मधुरस्वनया विपञ्च गायत्यनन्दचरितं तव नारदोऽपि भाषा समग्रमसहृत्करचाररम्यम् शेषाद्रिशेखर विभो तव सुप्रभातम् भृङ्गावळी च मकरन्दरसानुविद्ध झङ्कारगीतनिनदैः सह सेवनाय ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಅನಿತಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ಮನೇಲೂ ದೇವ್ರ ದೀಪ ಎಲ್ಲ ಹಚ್ಚಿ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡು ಶ್ರೀನಿವಾಸ ಟೆಂಪಲ್ಗೆ ಬಂದ್ವಿ. ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಟ್ಟಿದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಬೇಗನೆ ಕೆಲಸ ಎಲ್ಲ ಮುಗ್ದಿತ್ತು ಅಂತ ಹೇಳಿ ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ. ನಾವು ಬೇಗನೆ ಹೋಗಿದ್ವಿ ಅನಿಸುತ್ತೆ. ಸೊ ದೇವ್ರಿಗೇನೋ ಅಲಂಕಾರ ಇನ್ನೂ ಮಾಡಿರಲಿಲ್ಲ. ದೇವ್ರಿಗೆ ಅಲಂಕಾರ ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಗೆ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೊರಟ್ವಿ. ದೇವಸ್ಥಾನದಿಂದ ಮನೆಗೆ ಬಂದು ನನ್ನ ಹಸ್ಬೆಂಡ್ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೊರಟರು. ನಾನಿಲ್ಲಿ ನಿನ್ನೆ ರಿಲಯನ್ಸ್ಗೆ ಹೋಗಿದ್ದೆ, ಸ್ವಲ್ಪ ಸಾಮಾನೆಲ್ಲ ತೊಗೊಬರ್ಬೇಕಿತ್ತು ಅಂತ. ನಾನು ತುಂಬ ದಿನದಿಂದ ಗ್ಲಾಸ್ ಕಂಟೈನರ್ನ ನೋಡ್ತಾ ಇದ್ದೆ. ಮಸಾಲ ಪೌಡರ್ಗಳೆಲ್ಲ ನಾನು ಪ್ಯಾಕೆಟಲ್ಲೇ ಇಟ್ಟು ಎಲ್ಲ ಫುಲ್ ಚೆಲ್ಲೋಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಸ್ಪೆಸಿಫಿಕ್ಕಾಗಿ ಮಸಾಲ ಪೌಡ್ರ್ಗಳನ್ನೆಲ್ಲ ಹಾಕಿಡೋಣ ಅಂತ ಹೇಳಿ ಈ ಕಂಟೈನರ್ನ ನಾನು ರಿಲಯನ್ಸಲ್ಲಿ ನೋಡೋದಕ್ಕೂ ಚೆನ್ನಾಗಿತ್ತು ಮತ್ತು ಆಫರಲ್ಲಿತ್ತು ಅಂತ ಹೇಳಿ ನಿನ್ನೆ ತೊಗೊಬಂದಿದ್ದೆ. ನಿನ್ನೆ ಈ ಕಂಟೈನರ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತ ಹೇಳಿ ಇವತ್ತು ಟೈಮ್ ಇತ್ತು. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನೀರಿಲ್ದಿರೋ ಥರ ಎಲ್ಲ ಒರೆಸ್ಕೊಂಡು ನನಗೆ ಬೇಕಾಗಿರೋ ಮಸಾಲ ಪೌಡರ್ಗಳೆಲ್ಲನೂ
ಹಾಕಿಡ್ತಾ ಇದ್ದೀನಿ. ಲೈಕ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕೊರಿಯಾಂಡರ್ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಈ ಥರ ಎಲ್ಲ ಮಸಾಲೆಗಳು ಅಡುಗೆ ಮಾಡಬೇಕಾದ್ರೆ ಡೈಲಿ ನೆಸೆಸಿಟಿ ಇರೋದ್ರಿಂದ ಪ್ರತಿ ಸರಿ ಪ್ಯಾಕೆಟ್ಗಳನ್ನ ಹುಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಒಂದೊಂದು ಪ್ಯಾಕೆಟ್ನ ಒಂದೊಂದು ಕಡೆ ಇಟ್ಟಿರ್ತೀನಿ. ಈ ಥರ ಕಂಟೈನರ್ಗಳಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದೇ ಕಡೆ ಸಿಗುತ್ತೆ ಮತ್ತು ಆರ್ಗನೈಸ್ ಆಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಕಂಟೈನರ್ಗಳನ್ನ ತೊಗೊಂಡು ಬಂದಿದ್ದೆ. ಇನ್ನು ಈ ಮಸಾಲೆಗಳೆಲ್ಲನೂ ಗ್ಲಾಸ್ ಕಂಟೈನರ್ಗೆ ಹಾಕಿ ಎತ್ತಿಟ್ಬಿಟ್ಟು ಗ್ರಾನೈಟ್ ಮೇಲೆಲ್ಲ ಮಸಾಲ ಪೌಡರ್ಗಳನ್ನ ಚೆಲ್ಲಿತ್ತು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಜಿಮ್ಮಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಅನಿಸುತ್ತೆ, ಏನಾದರೂ ಮಾಡಮ್ಮ ಡ್ರೈ ಫ್ರೂಟ್ಸಿಂದ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಡೇಟ್ಸ್ ಚಾಕ್ಲೇಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನ್ ಮನೇಲೇ ಮಾಡಿರೋ ಕಂಡೆನ್ಸ್ ಮಿಲ್ಕ್ನ ತೊಗೊಂಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಲೈಕ್ ಬಾದಾಮಿ, ಗೋಡಂಬಿ, ವಾಲ್ನಟ್, ನಮ್ಮ ಮನೇಲಿ ಇರೋ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ಅದರ ಮೇಲ್ಗಡೆ ಇರೋ ಕಪ್ಪು ಭಾಗನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ. ಪೀಲ್ ಮಾಡಿಕೊಂಡು ಬರೀ ಬಿಳಿ ಭಾಗ ಮಾತ್ರ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು 1/4 ಕಪ್ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳುಗೂ ಬೇಡ, ಜಾಸ್ತಿ ಗಟ್ಟಿಗೂ ಬೇಡ, ಜಸ್ಟ್ ಉಂಡೆ ಕಟ್ಟೋಕ್ಕಾದರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಹದಕ್ಕೆ ಕಲಸಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಖರ್ಜೂರನ ತೊಗೊಂಡಿದ್ದೀನಿ. ಖರ್ಜೂರನ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿರೋ ಬೀಜನ ತಕ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋ ಡೇಟ್ಸ್ ಬಂದು ಸ್ವಲ್ಪ ಹಾರ್ಡಾಗಿದೆ. ನೀವು ಸ್ವಲ್ಪ ಸಾಫ್ಟಾಗಿರೋ ಡೇಟ್ಸ್ ಬನ್ನಿ, ಲೈಕ್ ಕೀಮಾ ಡೇಟ್ಸ್ ಆ ಥರ ಡೇಟ್ಸ್ಗಳನ್ನ ತೊಗೊಳ್ಳಿ. ನಾನಿಲ್ಲಿ ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಫಸ್ಟೇ ಮಾಡಿಟ್ಕೊಂಡಿರೋ ಮಿಶ್ರಣನ ಖರ್ಜೂರದ ಮಧ್ಯ ಭಾಗಕ್ಕೆ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಮಕ್ಕಳಿರೋ ಮನೆಗಳಲ್ಲಿ ಯೂಶ್ವಲಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ ನಮ್ಮ ಮಕ್ಕಳು ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಮಾಡಿಕೊಟ್ರೆ ಚಾಕ್ಲೇಟ್ ಅಂತ ಹೇಳಿ ತಿಂತಾರೆ. ಹಾಗೆ ಮನೇಲೇ ಮಾಡಿರೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ಬಾದಾಮ್ ಮತ್ತು ವಾಲ್ನಟ್ ಹಾಕಿರೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಟ್ರೆ ತಿನ್ಕೊಂಬರಲ್ಲ, ಈ ಥರ ಮಾಡಿ ಹಾಕ್ಕೊಟ್ರೆ ತಿನ್ಕೊಂಡು ಬರ್ತಾರೆ. ಸ್ನ್ಯಾಕ್ಸ್ ಬಾಕ್ಸ್ಗೆ ಅಲ್ಲದೇ ಸ್ಕೂಲಿಂದ ಬಂದಾಗ ಅವ್ರಿಗೆ ಈ ಚಾಕ್ಲೇಟ್ನ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ ನಾನು ಈ ರೀತಿ ಎಲ್ಲನೂ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಲ್ ಮಾಡ್ಕೊಂಡಿರೋ ಡೇಟ್ಸ್ ಎಲ್ಲನೂ ಒಂದು 15 ಮಿನಿಟ್ಸ್ ಫ್ರೀಝರಲ್ಲಿ ಇಡಿ. ಫ್ರಿಜ್ಜಲ್ಲಾದರೆ ಒಂದು 30 ಮಿನಿಟ್ಸ್ ಇಡಿ, ಸ್ವಲ್ಪ ಕೋಲ್ಡ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇಲ್ಲ ಅಂದರೆ ಒಂದು 5 ಸ್ಪೂನ್ ತುಪ್ಪನ ತೊಗೊಂಡು ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಬೆಲ್ಲದ ಪೌಡ್ರು ಅಥವಾ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಅದಕ್ಕೆ ಒಂದು 10 ಸ್ಪೂನ್ ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಚಾಕ್ಲೇಟ್ನ ಹೇಗೆ ಮೆಲ್ಟ್ ಮಾಡ್ತೀವಿ ಅದನ್ನು ಹಾಗೆ ಮೆಲ್ಟ್ ಮಾಡಿ. ಚಾಕ್ಲೇಟ್ನ ಯಾವತ್ತೂ ಡೈರೆಕ್ಟಾಗಿ ಮೆಲ್ಟ್ ಮಾಡಬಾರ್ದು. ಹಾಗಾಗಿ ನಾನಿಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಪ್ರಕಾರ ಮಾಡ್ತಾಯಿದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಅರ್ಧದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಒಂದು ಬೌಲ್ನ ಇಟ್ಟು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಚಾಕ್ಲೇಟ್ನ ಹಾಕ್ಕೊಂಡು ಮೆಲ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಚಾಕ್ಲೇಟಲ್ಲಿರೋ ಎಣ್ಣೆ ಅಂಶ ಬೇರೆ ಆಗೋದಿಲ್ಲ, ನೀಟಾಗಿ ಮೆಲ್ಟ್ ಆಗುತ್ತೆ. ಅದೇ ನೀವು ಚಾಕ್ಲೇಟ್ನ ಡೈರೆಕ್ಟಾಗಿ ಮೆಲ್ಟ್ ಮಾಡಿದ್ರೆ ಚಾಕ್ಲೇಟಲ್ಲಿರೋ ಎಣ್ಣೆ ಅಂಶ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಚಾಕ್ಲೇಟ್ನ ಡಬಲ್ ಬಾಯ್ಲಿಂಗ್ ಮೆಥಡ್ ಪ್ರಕಾರನೇ ಮೆಲ್ಟ್ ಮಾಡಬೇಕು. ನೋಡಿ ನಾನಿಲ್ಲಿ ಚಾಕ್ಲೇಟ್ನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸೂಜಿನ ತೊಗೊಂಡಿದ್ದೀನಿ. ಸೂಜಿ ಇಲ್ಲ ಅಂತ ಅಂದರೆ ನೀವು ಟೂತ್ ಪಿಕ್ ಆದರೂ ತೊಗೊಬೋದು, ಬಟ್ ನಮ್ಮ ಮನೇಲಿ ಟೂತ್ ಪಿಕ್ ಇಲ್ಲ ಅಂತ ಹೇಳಿ ಸೂಜಿನ ತೊಗೊಂಡಿದ್ದೀನಿ. ಆ ಸೂಜಿಗೆ ಮೊದಲೇ ಫಿಲ್ ಮಾಡಿಟ್ಟಿರೋ ಡೇಟ್ಸ್ನ ತೊಗೊಂಡು ಅದ್ರ ಮಧ್ಯ ಭಾಗಕ್ಕೆ ಸೂಜಿನ ಚುಚ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಚಾಕ್ಲೇಟ್ಗೆ ಡಿಪ್ ಮಾಡ್ತಾಯಿದ್ದೀನಿ. ನೀವು ಸ್ಪೂನ್ ಅಥವಾ ಫೋರ್ಕಲ್ಲಾದರೂ ಮಾಡ್ಬೋದು, ಬಟ್ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ, ಜಾಸ್ತಿ ಚಾಕ್ಲೇಟ್ನೇ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ ನಾನಿಲ್ಲಿ ಸೂಜಿನ ತೊಗೊಂಡಿದ್ದೀನಿ. ನಿಮಗೆ ಚಾಕ್ಲೇಟ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ನೀವು ಫೋರ್ಕ್ ಅಥವಾ ಸ್ಪೂನ್ ಆದರೂ ಯೂಸ್ ಮಾಡಿ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಈ ಥರ ಡೇಟ್ಸ್ನೆಲ್ಲ ಚಾಕ್ಲೇಟ್ಗೆ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಡೇಟ್ಸ್ನ ಚಾಕ್ಲೇಟ್ಗೆ ಡಿಪ್ ಮಾಡ್ತಿರ್ಬೇಕಾದ್ರೇ ಚಾಕ್ಲೇಟ್ ಡ್ರೈ ಆಗೋಗುತ್ತೆ. ಮೊದಲೇ ಕೋಲ್ಡಲ್ಲಿ ಇತ್ತು ಅಲ್ವಾ, ಸೊ ಹಾಗಾಗಿ ಬೇಗನೆ ಡ್ರೈ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಚಾಕ್ಲೇಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ
ಒಂದು ಕೋನ್ ಶೇಪ್ ಕವರ್ನ ತೊಗೊಂಡು ಅದಕ್ಕೆ ಮೊದಲೇ ಮೆಲ್ಟ್ ಮಾಡಿಟ್ಕೊಂಡಿರೋ ಚಾಕ್ಲೇಟ್ನ ಸ್ವಲ್ಪ ಫಿಲ್ ಮಾಡಿಕೊಂಡು ಅದು ಚಾಕ್ಲೇಟ್ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹೊರಗಡೆ ತಂದಿದ್ದೀವಿ ಅಂತಲೇ ಅನಿಸುತ್ತೆ. ನಿಮಗೆ ಬೇಕು ಅಂದರೆ ಡಿಸೈನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಂಗೆ ತಿಂದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಶುಗರ್ ಬಾಲ್ಸ್ ಎಲ್ಲ ಹಾಕು. ನಾನು ಮನೇಲಿ ಶುಗರ್ ಬಾಲ್ಸ್ ಎಲ್ಲ ಇರಲಿಲ್ಲ ಅಂತ ಹೇಳಿ ಹಾಕಿಲ್ಲ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಗಾರ್ನಿಷಿಂಗ್ ಮಾಡ್ಕೊಬೋದು. ನೋಡಿ ಈ ರೀತಿ ಆಗಿದೆ ಚಾಕ್ಲೇಟ್. ನಿಮ್ಮ ಮನೇಲಿ ಒಂದು ಸರಿ ಆದರೂ ಟ್ರೈ ಮಾಡಿ. ಇನ್ನು ಮಧ್ಯಾಹ್ನ ಕಾಲ್ ಮಾಡಿ ನನ್ನ ಹಸ್ಬೆಂಡ್ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗಮ್ಮ ಅಂತ ಹೇಳಿದರು. ಇವತ್ತು ಪೂಜನ್ಗೆ ಮಧ್ಯಾಹ್ನ ಆಫೀಸ್ ಲೀವ್ ಇತ್ತು ಅಂತ ಹೇಳಿ ಅವಳು ಮನೆಗೆ ಬಂದಿದ್ಲು. ಹಾಗೆ ತನು ಮತ್ತು ವಿಶುನು ಎಕ್ಸಾಮ್ ಮುಗಿಸಿ ಅವರು ಮನೆಗೆ ಬಂದಿದ್ದರು. ಹಾಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಣ್ಣನೂ ಊರಿಂದ ಬಂದ. ದೊಡ್ಡಮ್ಮ ಅವನ ಕೈಯಲ್ಲಿ ಮಲ್ಲಿಗೆ ಹೂವು ಮತ್ತು ಕಾಕಡ ಹೂವನ್ನ ಕೊಟ್ಟು ಕಳಿಸಿತ್ತು. ಇನ್ನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಹೆಂಗಿದ್ರು ಕಟ್ಕೊಂಡು ಹೋಗೋಣ ಅಂತ ಹೇಳಿ ಪೂಜನು ತನು ವಿಶುನ 3 ಜನನೂ ಸೇರ್ಕೊಂಡು ಕಟ್ಕೊಳ್ಳೋಣ ಬನ್ರೆ ಅಂತ ಹೇಳಿದ್ರೆ 3 ಜನನೂ ನನಗೆ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರು. ಪೂಜಾ ತನು ಹೂನ ಜೋಡಿಸ್ಕೊಡ್ತೀವಿ ನೀನು ಕಟ್ಟು ಅಂತ ಹೇಳಿದ್ರೆ ವಿಶು ನಾನು ವೀಡಿಯೋ ಮಾಡಿಕೊಡ್ತೀನಿ ಅಕ್ಕ ಅಂತೇಳಿ ವೀಡಿಯೋ ಮಾಡ್ತಿದ್ಲು. ಇನ್ನೇನು ಮಾಡೋದು ಅಂತ ಹೇಳಿ ಬೇಗ ಬೇಗ ಹೂವೆಲ್ಲ ಕಟ್ಕೊಂಡು ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ಬಂದು ಇನ್ನೇನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಎಳ್ಬತ್ತಿನ ರೆಡಿ ಮಾಡ್ಕೊತಿದ್ದೆ. ಇನ್ನು ಈ ಎಳ್ಬತ್ತಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪು ಬಟ್ಟೆನ ತೊಗೊಂಡಿದ್ದೀನಿ. ಕಪ್ಪು ಬಟ್ಟೆಗೆ 1 ಸ್ಪೂನ್ ಎಳ್ಳನ್ನ ಹಾಕಿ ಕಪ್ಪು ದಾರದಲ್ಲಿ ಕಟ್ಕೊಂಡು ಇಟ್ಕೋತಾ ಇದ್ದೀನಿ. ಇದೇ ಥರ 9 ಎಳ್ಬತ್ತಿನ ರೆಡಿ ಮಾಡಿಕೊಂಡು ಅದಕ್ಕೆ ಎಳ್ಳೆಣ್ಣೆ ಹಾಕಿ ನೆನೆಯಕ್ಕಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆದ್ರೆ ಎಳ್ಬತ್ತಿ ರೆಡಿ ಆಗುತ್ತೆ. ಈ ಎಳ್ಬತ್ತಿ ಹಚ್ಚೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ. ಮತ್ತು ಈ ಎಳ್ಬತ್ತಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹಚ್ಚಬೇಕು, ಇಲ್ಲಾಂದರೆ ಸೂರ್ಯಾಸ್ತ ಆದಮೇಲೆ ಹಚ್ಚಬೇಕು ಅಂತ ಹೇಳ್ತಾರೆ. ಎಳ್ಬತ್ತಿನ ಒಂದು 9 ಶನಿವಾರ ಹಚ್ಚಬೇಕಾಗತ್ತೆ. ಇದನ್ನು ಹಚ್ಚೋ ವಿಧಾನ ಅಂದರೆ 1 ಪ್ರದಕ್ಷಿಣೆಗೆ 1 ಎಳ್ಬತ್ತಿ ಅಂತೆ 9 ಪ್ರದಕ್ಷಿಣೆಗೆ 9 ಎಳ್ಬತ್ತಿನ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಶನಿ ದೋಷ ನಿವಾರಣೆಯಾಗಿ ನಾವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ಸುಗಮವಾಗಿ ಸಾಗ್ತವೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪೂಜನ್ನ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಇನ್ನು ದೇವಸ್ಥಾನದಲ್ಲಿ ಯಾವುದೇ ವೀಡಿಯೋಗಳನ್ನ ಮಾಡ್ಕೊಂಡಿರಲಿಲ್ಲ. ಹಾಗೆ ಮನೆಗೆ ಬಂದು ನಿನ್ನೆ ಸಿಂಪಲ್ಲಾಗಿ ಮನೇಲೇ ಚಾಕ್ಲೇಟ್ ಐಸ್ ಕ್ರೀಮ್ನ ಮಾಡಿದ್ದೆ. ಇನ್ನು ಟೇಸ್ಟ್ ಮಾಡಿ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಅಷ್ಟೇ ಇವತ್ತಿನ ವ್ಲಾಗ್. ನನ್ನ ವೀಡಿಯೋಸ್ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.